ವಿಧಾನಸಭೆಯಲ್ಲಿ ಸಚಿವ ಭೈರತಿ ಸುರೇಶ್ಗೆ ನಿಂದನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ನಿವಾಸಕ್ಕೆ ಪೋಸ್ಟರ್ ಅಂಟಿಸಲಾಗಿದೆ. ಪೋಸ್ಟರ್ ಅಂಟಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಕೈ ಕಾರ್ಯಕರ್ತರು. ನಿನ್ನೆ ವಿಧಾನಸಭೆಯಲ್ಲಿ ಭೈರತಿ ಸುರೇಶ್ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸಿದ್ರು. 7 ತಿಂಗಳಿಗೆ ಹುಟ್ಟದಂತೆ ಆಡ್ತಾ ಇದ್ದೀರಿ ಅಂತ ಹೇಳಿದ್ರು ಬಿಜೆಪಿ ಶಾಸಕ. ಹೀಗಾಗಿ ಸುರೇಶ್ ಕುಮಾರ್ ಮನೆ ಕಾಂಪೌಂಡ್ಗೆ ಪೋಸ್ಟರ್ ಅನ್ನ ಅಂಟಿಸ್ತಾ ಇದ್ದಾರೆ. ಸುರೇಶ್ ಕುಮಾರ್ ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಸವೇಶ್ವರ ನಗರದಲ್ಲಿದೆ ಸುರೇಶ್ ಕುಮಾರ್ ಅವರ ನಿವಾಸ. ನಿನ್ನೆ ಸಚಿವ ಭೈರತಿ ಸುರೇಶ್ ಮಾತಿಗೆ ಉತ್ತರಿಸುವಾಗ ಸುರೇಶ್ ಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆ ನಂತರದಲ್ಲಿ ತಮ್ಮ ಹೇಳಿಕೆಯನ್ನ ಹಿಂಪಡೆದಿದ್ರು ಶಾಸಕರು. ಆದರೆ ಇದಕ್ಕೆ ಕ್ಷಮೆ ಯಾಚಿಸಬೇಕು ಅಂತ ಹೇಳಿ ಈಗ ಕೈ ಕಾರ್ಯಕರ್ತರು ಪೋಸ್ಟರ್ ಅನ್ನ ಅಂಟಿಸಿ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಗಮನಿಸಬಹುದು, ಬಸವೇಶ್ವರ ನಗರದಲ್ಲಿದೆ ಸುರೇಶ್ ಕುಮಾರ್ ಅವರ ನಿವಾಸ. ಅವರ ಮನೆಯ ಕಾಂಪೌಂಡ್ಗೆ ಈ ರೀತಿ ಪೋಸ್ಟರ್ ಅನ್ನ ಅಂಟಿಸ್ತಾ ಇದ್ದಾರೆ. ಸದನದಲ್ಲಿ ಸುರೇಶ್ ಕುಮಾರ್ ಅವರು ಒಂದು ಪದ ಬಳಕೆ ಮಾಡಿದ್ದಾರೆ. 7 ತಿಂಗಳಿಗೆ ಹುಟ್ಟಿದೆಯಾ ಅನ್ನೋ ಪದ ಒಂದು ಭೈರತಿ ಸುರೇಶ್ ಅವರಿಗೆ ಮಾತನಾಡಿದ್ದಾರೆ. ಇವರು ಬಂದು 6 ಸತಿ ಚುನಾಯಿತರಾಗಿ ಬಂದಿರತಕ್ಕಂಥ ನಾಯಕರು. ಬಿಜೆಪಿ ಸಂಸ್ಕೃತಿ ಏನು, RSS ಸಂಸ್ಕೃತಿ. ವಿಧಾನಸಭೆಯಲ್ಲಿ ನಿನ್ನೆ ರಾಜಾಜಿನಗರ ಶಾಸಕ ಸುರೇಶ್ ಕುಮಾರ್ 7 ತಿಂಗಳಿಗೆ ಹುಟ್ಟಿದ ಕುರಿತಾದ ಹೇಳಿಕೆಯ ಹಿನ್ನೆಲೆ ಶಾಸಕ ಸುರೇಶ್ ಕುಮಾರ್ ಮನೆ ಕಾಂಪೌಂಡ್ಗೆ ಪೋಸ್ಟರ್ ಅನ್ನ ಅಂಟಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸುರೇಶ್ ಕುಮಾರ್ ರಾಜ್ಯದ ಜನರ ಮತ್ತು ಮಹಿಳೆಯರ ಕ್ಷಮೆ ಕೋರಬೇಕು ಅಂತ ಆಗ್ರಹಿಸಿ ಪೋಸ್ಟರ್ ಅನ್ನ ಅಂಟಿಸ್ತಾ ಇದ್ದಾರೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತಹ ಸುರೇಶ್ ಕುಮಾರ್ ಅವರ ನಿವಾಸ ನೀವು ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನ ಕೂಡ. ಅಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಪೋಸ್ಟರ್ ಅನ್ನ ಹಾಕಿ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.